ಕರ್ನಾಟಕದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂಥ ಮತ ಎಣಿಕೆ ಲೋಪದಿಂದಾಗಿ ತನಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಬೇಕು ಅಂತ ಹೇಳಿ ಅವತ್ತಿನ ಪರಾಜಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜೀವರಾಜ್ ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದು, ನ್ಯಾಯಾಲಯ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ಕೊಟ್ಟು ಇದರ ಅಂಕಿಅಂಶಗಳನ್ನು ಪ್ರಕಟಿಸಬೇಕು. ಒಂದು ವೇಳೆ ಅರ್ಜಿದಾರರಿಗೆ ಅನ್ಯಾಯ ಆದರೆ ಅದನ್ನು ಎತ್ತಿ ಹಿಡಿದು ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಒಂದು ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ಮತ ಎಣಿಕೆ ಪುನಃ ಆಗಿ ಜೀವರಾಜರು 52 ಮತಗಳಲ್ಲಿ ಗೆದ್ದಿದ್ದಾರೆ ಎನ್ನುವಂಥ ಒಂದು ಅಂಕಿಅಂಶಗಳ ಪ್ರಕಾರ ಚುನಾವಣಾಧಿಕಾರಿಗಳು ಸರ್ಟಿಫಿಕೇಟ್ ಅನ್ನು ಕೊಟ್ಟಿರ್ತಾರೆ. ಚರ್ಚೆ ಇದ್ದಿದ್ದು ಇಲ್ಲಿವರೆಗೆ ಈಗ ಚರ್ಚೆ ಇತ್ತು. ಇವತ್ತು ನಾವು ಜೀವರಾಜರಿಗೆ ಪ್ರಮಾಣ ಪಾಲಿಗೆ ಮೊರೆಕೊಟ್ಟ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು ಕರೀಲೇ ಇಲ್ಲ ಪ್ರಮಾಣ ವಚನಕ್ಕೆ ಅನ್ನುವ ನಮ್ಮ ದೂರುಗಳ ಒಟ್ಟಾರೆ ಅರ್ಥದಲ್ಲಿ ಸ್ವಲ್ಪ ಇವತ್ತು ಸುಖಾಂತಿ ಆಗೋದು ಕಂಡು ಬರ್ತಾ ಇದೆ. ಸ್ಪೀಕರ್ ಖಾದರ್ ಅವರು ಜೀವರಾಜರನ್ನ ಕರೆದು ಇವತ್ತು ಪ್ರಮಾಣ ವಚನ ಕೊಡ್ತೇನೆ ಅಂತ ಹೇಳಿ 3.5 ಗಂಟೆ ಹೇಳಿರುವಂಥ ಹಿನ್ನೆಲೆಯಲ್ಲಿ ಒಂದೃಷ್ಟಿಯಲ್ಲಿ ಈ ಸಮಸ್ಯೆ ಪರಿಹಾರ ಆಗಿದೆ ಅಂತ ನಾವು ಭಾವಿಸ್ತೇವೆ. ಆ ಪ್ರಜಾಪ್ರಭುತ್ವದಲ್ಲಿ ಕೊನೆಗೂ ಕೂಡ ಸರ್ಕಾರ, ಅದರಲ್ಲೂ ಕೂಡ ಸ್ಪೀಕರ್ ಅವರು ನ್ಯಾಯಾಲಯದ ಆದೇಶಕ್ಕೆ ಮನ್ನಣೆ ಕೊಟ್ಟು ಮತ ಎಣಿಕೆಯಲ್ಲಿ ವಿಜಯ ಗಳಿಸಿರುವಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜೀವರಾಜ್ ಅವರಿಗೆ ಪ್ರಮಾಣ ವಚನ ಕೊಡ್ತೇನೆ ಅಂತ ಹೇಳಿ ಕರೆದಿರುವಂಥ ಹಿನ್ನೆಲೆಯಾಗಿ ಸಮಸ್ಯೆ ಬಗೆಹರಿದಿದೆ. ಏನೇ ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಸ್ಪೀಕರ್ ಅವರು ಗಣತವೆತ್ತ ನ್ಯಾಯಾಲಯಕ್ಕೆ ಆದೇಶಕ್ಕೆ ತಲೆಬಾಗಿದ್ದು ಒಂದು ರೀತಿಯಲ್ಲಿ ಸಮಾಧಾನ ತಂದಿದೆ. ಆ ಕಾರಣಕ್ಕೋಸ್ಕರ ಈ ಸಮಸ್ಯೆಯನ್ನ ಪರಿಹಾರ ಮಾಡಿದ್ದಕ್ಕೋಸ್ಕರ ಸರ್ವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ, ಹೊಸದಾಗಿ ಆಯ್ಕೆ ಆಗಿರುವಂಥ ಸನ್ಮಾನ್ಯ ಜೀವರಾಜರು ತಮ್ಮ ಅವಧಿಯಲ್ಲಿ ಈಗಾಗಲೇ ಪಾಪ 3 ವರ್ಷಗಳ ಕಾಲ ಅವರಿಗೆ ಅವಧಿ ಕಡಿತಗೊಂಡಿದೆ. ಇನ್ನು 2 ವರ್ಷಗಳ ಅವಧಿಯಲ್ಲಿ ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡಿ ಮಾದರಿ ಶಾಸಕರಾಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. 3.5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂಥ ಬಹುತೇಕ ರಾಜ್ಯ ರಾಜಕಾರಣದಲ್ಲಿ ಅಥವಾ ದೇಶ ರಾಜಕಾರಣದಲ್ಲಿ ಅಪರೂಪದ ಘಟನೆಯಾಗಿದ್ದು, ಈ ಘಟನೆಗೆ ಸಾಕ್ಷೀಭೂತರಾಗುತ್ತಿರುವಂಥ ಎಲ್ಲರಿಗೂ ಕೂಡ ಮತ್ತು ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರುವಂಥ ನೂತನ ಶಾಸಕ ಜೀವರಾಜರವರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಅದು ಮುಗ್ದಿದೆ. ಆದರೆ ವಾಸ್ತವಿಕವಾಗಿ ಏನಂತ ಹೇಳಿದ್ರೆ, ಅವ್ರು ಗೆದ್ದಾಗಲೆಲ್ಲ ಓಟ್ ಸರಿ ಇರುತ್ತೆ, ಬೇರೆಯವ್ರು ಗೆದ್ದಾಗಲೆಲ್ಲ ಓಟ್ ಚೋರಿ ಆಗಿರುತ್ತೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಓಟ್ ಚೋರಿ ಅಂತ ಹೇಳ್ತಾರೆ, ಕೇರಳದಲ್ಲಿ ಚುನಾವಣೆ ಸರಿಯಾಗಿದೆ ಅಂತಾರೆ. ಅವರ ದೃಷ್ಟಿಕೋನವಾಗಿ ಅಸ್ಸಾಮಿನಲ್ಲಿ ಓಟ್ ಚೋರಿ ಆಗಿದೆ ಅಂತ ಹೇಳ್ತಾರೆ, ತಮಿಳುನಾಡಿನಲ್ಲಿ ಸರಿಯಾಗಿದೆ ಅಂತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಗಳಾಗಿದ್ದು ಬಹಳ ದೊಡ್ಡ ಹುದ್ದೆಯಲ್ಲಿರುವಂಥ ಸಿದ್ದರಾಮಯ್ಯನವರಿಗೆ ಈ ನಡವಳಿಕೆ ಕೆಲವೊಂದು ರೀತಿ ಅವರ ಹುದ್ದೆಗೆ ಬಹಳ ಹೆಚ್ಚು ಗೌರವ ಕೊಡೋದಿಲ್ಲ ಅಂತ ಅನಿಸುವಷ್ಟರ ಮಟ್ಟಿಗೆ ಅವ್ರ ರಾಜಕಾರಣ ನಡೀತಾ ಇದೆ. ನಾನು ಆಗ್ರಹ ಪಡಿಸ್ತೇನೆ, ದಯವಿಟ್ಟು ಬಹಳ ದೊಡ್ಡ ಹುದ್ದೆಯಲ್ಲಿರುವಂಥ ನೀವು, ಬಹುದೊಡ್ಡ ಅನುಭವ ಇರುವಂಥ ನೀವು, ಈ ಓಟ್ ಚೋರಿ ಅಂತ ಪ್ರಕರಣದಲ್ಲಿ ಈ ಸ್ವಲಾಭದ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡಬಾರದು. ಸರ್ವರನ್ನು ಮತ್ತು ಸರ್ವ ವ್ಯವಸ್ಥೆಯನ್ನು ಸಮನಾಗಿ ಕಾಣಬೇಕು ಅನ್ನೋದು ನನ್ನ ಆಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.